ಅತ್ತೆ ಅತ್ತೆ ಓ ಬಾಪ ಆಗೋಯ್ತಾ ಮದ್ವೆ? ಹ್ಞೂ ಆಗೋಯ್ತತ್ತೆ. ಮಾವನಲ್ಲತ್ತೆ ಎಲ್ಲೋ ಹೋಗಿರ್ಬೇಕಪ್ಪ. ಕೂತ್ಕ. ಏನು ಟಿಫನ್ ತಿಂತೀಯಾ? ಇಲ್ಲ ಬೇಡ ಬೇಡ, ಅಲ್ಲೇ ಮಾಡಿಸಿದ್ರು ತಿಂದ್ರಿ. ಏನು ಮಾಡಿಸಿದ್ರು? ಬೆಳಗ್ಗೆನೇ ಅಲ್ಲ, ಇಡ್ಲಿ ಸಾಂಬಾರು ಉದ್ನಡೆ ಇನ್ನು ಚಿತ್ರಾನ್ನ ಏನೇನೋ ಮಾಡಿಸಿದ್ರು. ನಾವು ಇಡ್ಲಿ ಸಾಂಬಾರು ತಿಂದ್ರೆ ಅಷ್ಟೇ. ಏನತ್ತೆ ನಿಮ್ಮ ಮನೆಗ ಮದ್ವೆ ಆದ ಎಷ್ಟು ದಿನಕ್ಕೆ ಫಸ್ಟ್ ನೈಟ್ ಮಾಡ್ಕೊಡೋದ? ಮದ್ವೆ ಆಗಿನೇ ಯಾಕಪ್ಪ ಹಂಗೆ ಕೇಳ್ತಾ ಇದೆಯಾ? ಮದ್ವೆ ಆಗಿ 3 ದಿವಸ ಆಯ್ತೆ, ಏನು ನೀವು ಕಿವಿ ಮೇಲೆ ಹಾಕಂತ ಇಲ್ಲ ಯಾಕತ್ತೆ? ಅಯ್ಯೋ ನಾನೇನು ಮಾಡ್ಲಪ್ಪ? ಅವಳು ಶಾಂತಿ ಪುದುಕುನ್ ಹೋಗಿ ಅವಳು ಉಮಾ ಮನೆಗೆ ಸೇರ್ಕಂತಾಳೆ. ಏನು ಎಳೆ ಮಗುನ ಬಲವಂತವಾಗಿ ಕಳ್ಕೊಂಬರಕ್ಕ? ಅವಳಿಗೇನು ಜ್ಞಾನ ಇಲ್ಲ? ಹಾಂ, ಹೊಸದಾಗಿ ಮದುವೆ ಆಗಿದ್ದೀರಪ್ಪ, ಏನು ಎತ್ತ ಅಂತ ನಾನು ಕರ್ಕೊಂಬರಕ್ಕಾಗ್ತದ? ಮಾತಕ್ಕೆ ಮುಂಚೆ ಹೋಗಿ ಅವ್ರ ಮನೆಗೆ ಕುತ್ಕೊಂತಾಳೆ. ಅದೇನೋ ಏನಿರ್ತದೆ ಆ ಮಗು ಸುದ್ದಿನೇ. ಮಗುನ ಕರ್ಕೊಂಬರ್ಬೇಕು ಅಂತ ಶಾಂತಿ ಪಟ್ಟಾಗಿ ಕುತ್ಕೊಂಡವಳಲ್ಲ. ಅವಳಿಗೆ ಮಾಡಕ್ಕೆ ಕೆಲಸ ಇಲ್ಲ. ಸರಿಯಾಗಿ ಗೂಬಿಗೆ ಹಾಕಿದ್ರೆ ಸರೋಗತ್ತು. ಅವ್ರ ಅಪ್ಪನ ಇರೋದು ಒಂದು ಹೆಣ್ಣು ಮಗು ಅಂತ ಉಚ್ಚಿ ತಲೆ ಮೇಲೆ ಇಟ್ಕೊಂಡು ಏನಕ್ಕಂತೆ ಮಾಡಕ್ಕೆ ಕೆಲಸ ಇಲ್ದಿರ ಮಗುವ ಎಲ್ಲ ಆರಾಮಾಗದಲ್ಲ ಅದ್ರ ಪಾಡ್ಕದ್ವಾ? ಏನು ಕೇಳ? ಒಬ್ಬ ತಿಂಗ್ಳಿಗೆ ಒಂದಷ್ಟು ದುಡ್ಡು ಕೊಡ್ತೀನಿ ಅಂತ ನೀನು ಹೇಳ್ತಾ ಇದೆಯಲ್ಲ, ಬಿಟ್ಟಾಕ್ಬೇಕು. ಅದನ್ನೇ ತಲೆ ಮೇಲೆ ಇಟ್ಕೊಂಡು ತಿಗೋದಲ್ಲ. ನಮ್ಮ ಶಾಂತಿ ಅವಳಲ್ಲ, ಅವಳಿಗೊಂಚೂರು ಬುದ್ಧಿ ಇದ್ದಿನೇ ಇಲ್ಲ. ಏನೋ ಹೋಗುತ್ತೆ ನಂಗೆ ಬೇಜಾರಾಗ್ಬಿಟ್ಟದೆ. 1 ವಾರ ಡ್ಯೂಟಿಗೆ ರಜೆ ಹಾಕಿದ್ನಾ, ನೀವು ನೋಡಿದ್ರೆ ಫಸ್ಟ್ ನೈಟ್ ಬೇರೆ ಮಾಡ್ಕೊಟ್ಟಿಲ್ಲ ನಂಗೆ. ನಂಗಂತೂ ಮನ್ಸಿಗೆ ಬೇರೆ ಬೇಜಾರಾಗ್ಬಿಟ್ಟದೆ. ಒಳ್ಳೆ ಫಸ್ಟ್ ನೈಟು ಕತೆ ಆಯ್ತಲ್ಲಪ್ಪ ನಿಂದು. ನಾನೇನು ಮಾಡಲಿ ಹೇಳು? ಹೋಗಿ ನೀನು ಎಂಟ್ರನ್ನ ಕರ್ಕೊಂಬ ಹೋಗು. ತಡಿ ಹೋಗ್ಬಿಟ್ಟು ಬರ್ತೀನಿ, ಬಟ್ಟೆಲ್ಲ ಕೇಳ್ತೀನಿ. ಹೋಗು ಕರ್ಕೊಂಬ ಹೋಗು, ಇವತ್ತೇ ಆಯ್ತಾ ಮುಗಿಸ್ಬಿಡೋಣ ಹೋಗು. ಇನ್ನು ಯಾಕೆ ಎಷ್ಟು ದಿನ ನಿನಗೂ ಕೆಲ್ಸಕ್ಕೆ ಹೋಗಿ ಟೈಮ್ ಆಗ್ತದಲ್ಲ. ಇವನತ್ತೆ ಡ್ಯೂಟಿಗೆ ಹೋಗ್ಬೇಕು. ಇವಾಗ 3 ದಿವಸ ಆಯ್ತು, ಇನ್ನು 4 ದಿವಸ ಆಯ್ತು ಅಷ್ಟೇ. ಹೋಗು ಬಟ್ಟೆಲ್ಲ ಎಲ್ಲ ಕೇಳೋಗು. ಏ ಶಾಂತಿ, ಸಕ್ಕರೆ ಯಾವ ಡಬ್ಬದಾಗೈತೆ? ನೀ ಬಾರೆ ನಿನ್ ಪಾಡಕ್ಕೆ ನೀನು ನಾನು ಮಾಡ್ಕೊಂತೀನಿ ಅಡಿಗೆ. ಇವಾಗ ತಾನೇ ಮದುವೆ ಆಗಿದ್ದೀರ, ಸುಮ್ಮನೆ ಕೂತ್ಕಳೆ. ಎಲ್ಲೈತೆ ಹೇಳು? ಅಲ್ಲೇ ಸ್ಟೀಲ್ ಡಬ್ಬನಾಗೈತೆ ನೋಡು. ಹ್ಞೂ ಇಲ್ಲೇ ಕುತ್ಕೊಂಡಿದ್ದೀರಿ. ನೀನೆಲ್ಲಿಗೆ ಹೋಗಿದ್ದೆ? ಅಯ್ಯೋ ಒಬ್ಬಟ್ಟು ಮಾಡ್ತಾವ್ರಾ? ಇಲ್ದಿದ್ದೆಲ್ಲ ಬಾಧೆ ಇಟ್ಕೊಂಡ್ರು ನಾನು ಇಲ್ಲಿ ಕುಳಿಸ್ಬಿಟ್ಟು. ಅಯ್ಯೋ ನಾನು ಅಡ್ಗೆ ಮನೆಗೆ ಹೋದ್ರೆ ಬೇಡ ಬೇಡ ಅಂತ ಕಳಿಸ್ತಾರೆ. ಇವ್ರು ಇಲ್ದಿದ್ದು ಬಾಧೆ ಇಟ್ಕೊಂಡ್ರು. ಎಲ್ಲಮ್ಮ ನಮ್ಮಮ್ಮನ ನೋಡಕ್ಕ ಸಂಗೀತಕ್ಕ ಒಬ್ಬಟ್ಟು ಮಾಡೋದು ಬೇಡ ಅಂದ್ರು ಮಾಡ್ತಾವ್ರಂತೆ. ಶಾಂತಿನೂ ಅಖಿಲಮ್ಮನ ಮಾಡ್ಬೇಕಮ್ಮ, ಏನಾದ್ರು ಸ್ವೀಟ್ ಮಾಡ್ಬೇಕು. ಸರಿಯಿಂದ ಆಟ ಆಡ್ಸ್ಕೊಂಡು ನಾನು ಅಡ್ಗೆ ಮನೆಗೆ ಕೊಡ್ತೀನಿ. ಅಕ್ಕ ನೀವು ಏನಕ್ಕ ಕೂತ್ಕೊಳ್ರಕ್ಕ. ಎಲ್ಲರೂ ಹಿಂಗ್ ಮಾಡ್ತಾ ಇದ್ರೆ ನಂಗೆ ಬೇಜಾರಾಗಲ್ವಾ? ನಾನು ಬರ್ತೀನಿ ನಡೀರಿ. ಇವತ್ತೊಂದು ದಿವಸ ನೀನೇನು ಕೆಲಸ ಮಾಡಬೇಡ. ನಾಳೆಯಿಂದ ನೀನು ಯಾರು ಕೆಲಸ ಮಾಡಬೇಡ ಅಂತ ಹೇಳೋರೇ ಇರಲ್ಲ. ಎಲ್ಲ ಕೆಲಸ ನೀನೇ ಮಾಡು. ಇವತ್ತೊಂದು ದಿವಸ ನಾವು ಕೆಲಸ ಮಾಡ್ತೀರಿ, ಸರಿನಾ? ಸರಿ ಅಕ್ಕ. ಅಕ್ಕ ಹತ್ರ ಆಡ್ಕೊಂಡಿರಮ್ಮ, ಬರ್ತೀನಿ ನಾನು. ಸಂಗೀತ, ಯಾಕೆ ಇಷ್ಟೊತ್ತು ಮಾಡಿದೆ? ಅಮ್ಮ ಊರೊಳಗಿನ ಜನ ಎಲ್ಲ ನಮ್ಮ ಮನೆ ಹತ್ರಕ್ಕೆ ಬಂದಿದ್ರಮ್ಮ. ಯಾಕೆ ಏನೈತೆ? ಅದೇ ಇವಾಗ ಡೆಂಗ್ಯೂ ಜ್ವರ ಬಂದೈತಲ್ಲಮ್ಮ ಎಲ್ಲ ಕಡೆ, ಅದಕ್ಕೆ ಚರಂಡಿಗೆ ಕ್ಲೀನ್ ಮಾಡಿಸಿಲ್ಲ, ಆಮೇಲೆ ಬ್ಲೀಚಿಂಗ್ ಏನೂ ಹಾಕ್ಸಿಲ್ಲ, ರೋಡಿಗೆ ಸೇರ್ ಮಾಡಿಸಿಲ್ಲ, ನೆಲ್ಲಿಗೆ ಹಾಕ್ಸ್ತೀನಿ ಮನೆ ಹತ್ರಕ್ಕೆ ಅಂತ ಹೇಳಿದ್ರೆ ಅದು ಹಾಕ್ಸಿಲ್ಲ, ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ಸರಿ ಇನ್ಮೇಲೆ ಎಲ್ಲ ರೆಡಿ ಮಾಡಿಸ್ತೀನಿ ಅಂತ ಹೇಳ್ದೆ. ಸಮಾಧಾನ ಮಾಡಿ ಕಳ್ಸಿದ್ನಮ್ಮ. ನಿಂದು ತಪ್ಪಾಯ್ತು ಸಂಗೀತ. ಅಲ್ಲ ಎಲೆಕ್ಷನ್ ಮುಗಿದ್ಮೇಲೆ ನೀನು ಊರಿಗೆ ಏನು ಮಾಡ್ಕೊಟ್ಟಿಲ್ಲ ಅಂದರೆ ಅವರು ಕಾಪ್ ಮಾಡ್ಕೊಂಡಿರ್ತಾರ? ಹೇಳ. ಎಲ್ಲಮ್ಮ ಅದು ಇದು ಕೆಲಸ ಇದ್ದೇ ಇತ್ತಲ್ಲ, ಮಗು ಕೂದಲು ತೆಗೆದು ಬರ್ತಡೆ, ಊರಿಗೆ ಬಂದು 2 ದಿವಸ ಇದ್ನಿ. ಇನ್ನೆಲ್ಲ ಮುಗೀತಲ್ಲ, ಬಿಡಮ್ಮ ನೋಡ್ಕೊತೀನಿ. ಫಸ್ಟು ಅದೇನು ಭರವಸೆಗೆ ಕೊಟ್ಟಿದ್ದೋ ಜನಕ್ಕೆ ಅದನ್ನೆಲ್ಲ ಕ್ಲಿಯರ್ ಮಾಡು, ಆಮೇಲೆ ಮಾತು. ನಿನ್ನ ಕೈಯಿಂದ ಬಿದ್ದರೂ ಪರವಾಗಿಲ್ಲ. ವಿಜಯ್ಗೆ ಹೇಳು ರೋಡೆಲ್ಲ ಹಾಕ್ಸೋಕ್ಕೆ. ಅವನ್ನೆಲ್ಲ ಕಾಂಟ್ಯಾಕ್ಟ್ ತಗೊತಾನಲ್ಲ, ಹಂಗೆ ತೊಗೊಂಡು ಅಲ್ಲಿ ರೆಡಿ ಮಾಡ್ಕೊಡ್ತಾನೆ. ಅಪ್ಪಂಡು ಏನಿದ್ರು ಅವನೇ ತಗೊತಾನೆ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ. ನಾಳೆ ಮಂಡಲ ಹತ್ರ ಹೋಗಿ ಚರಂಡಿಗಳೆಲ್ಲ ಫಸ್ಟ್ ಕ್ಲೀನ್ ಮಾಡ್ಸೋಕ್ಕೆ ಹೇಳು. ಸರಿಮ್ಮ ಆಯಿತು. ಅಖಿಲಮ್ಮ, ನಾನು ಒಬ್ಬಟ್ಟು ಮಾಡ್ತೀನಮ್ಮ. ಮಾಡಿವಂತೆ ನಾಳೆಯಿಂದ ಯಾರೂ ಇರಲ್ಲ. ನಿಂದೇ ಮನೆ, ನಿಂದೇ ಕೆಲಸ. ಇವತ್ತೊಂದು ದಿವಸ ಆರಾಮಾಗಿ ಕುತ್ಕೊಂಡ್ಬಿಡು. ಅದನ್ನೇ ನಾನು ಆವಾಗಿಂದ ಹೇಳ್ತಾ ಇದ್ದೀನಮ್ಮ, ನಾಳೆಯಿಂದ ಯಾರೂ ಇರಲ್ಲ, ನಿಂದೆ ಎಲ್ಲನೂ ಅಂತ. ಅಖಿಲಮ್ಮ, ಇದು ಬೇಳೆ ಬೆಂದೈತೇನೋ ನೋಡ್ರಿ. ಬಂದಮ್ಮ. ಅದೇ ಪುಟ್ಟ ಎಲ್ಲಿ ಬಂದಿರೋದು ನೀನು? ನಮ್ಮನೆಗೆ ಬಂದಿದ್ಯಾ ನೀನು? ಕಲ್ಲ ಇವನು. ಅಮ್ಮ 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 ಅಮ್ಮನೂ ನೀನು ಕಾರಲ್ಲಿ ಬಂದಿರೋದಾ ಇವಾಗ? ಕಾರಲ್ಲಿ ಬಂದ್ರಾ ನೀವು ಇಬ್ಬರೂ? ಅದೇ ಬಸ್ಸಲ್ಲಿ ಬಂದ್ರೆ ನೀವು? ಅಮ್ಮ ಇವತ್ತೇ ಫಸ್ಟ್ ನೈಟ್ ಕಾರ್ಯ ಮಾಡ್ಕೊಡೋಣಮ್ಮ. ಹೆಂಗೋ ನಾವು ಎಲ್ಲರೂ ಇದ್ದೀರಲ್ಲ, ಮಾಡ್ಕೊಟ್ಬಿಡೋಣ. ಅಖಿಲಮ್ಮ, ಎಲ್ಲ ಇದ್ದೀರಲ್ಲ ಅದನ್ನು ಮುಗಿಸ್ಕೊಟ್ಬಿಟ್ರಿ. ನಾವೆಲ್ಲ ಇಲ್ಲೇ ಇರ್ತೀರಲ್ಲ, ನೀವು ನಮ್ಮ ಜೊತೆ ಇರ್ತಾಳೆ. ಇಷ್ಟು ಬಿರಿನಾ? ಅಯ್ಯೋ ಅಮ್ಮ, ಇವಾಗ ದಿನಕ್ಕೆ ಚೆನ್ನಾಗವೆ, ಇವತ್ತು ದಿನ ಚೆನ್ನಾಗೈತಲ್ಲ, ಅದನ್ನು ಮುಗಿಸ್ಕೊಟ್ಬಿಡೋಣಮ್ಮ. ಸರಮ್ಮ ಆಯಿತು. ನಿಮ್ಮದು ಎಲ್ಲ ಕಾರ್ಯ ಮುಗಿತಮ್ಮ ಶಾಂತಿ? ಇನ್ನೂ ಇಲ್ಲ ಅಖಿಲಮ್ಮ, ನಮ್ದೇನು ಅರ್ಜೆಂಟ್ ಬಿಡು ಅಖಿಲಮ್ಮ, ಯಾವಾಗ ಮಾಡಿದ್ರೆ ಆಯಿತು. ಫಸ್ಟು ಉಮ್ಮ ಅವ್ರದ್ದಾಗಲಿ, ಅವ್ರಿಗೆ ಯಾರೂ ಇಲ್ಲ ಪಾಪ, ಮನ್ಸಿಗೆ ಬೇಜಾರು ಮಾಡ್ಕೊತಾರೆ. ಅದೇ ಉಮಾ, ಅಖಿಲಮ್ಮ, ಸಿಂಚನಾ ಮೇಡಮು, ಸಂಗೀತಾ ಮೇಡಮ್ ಎಷ್ಟು ಒಳ್ಳೆಯವರು ಉಮಾ.
ಅವ್ರ ಮನ್ಸಿಗೆ ಹಂಗಿರೋದಕ್ಕೆ ಅಲ್ಲ ದೇವ್ರವ್ರಿಗೆ ಅಷ್ಟೊಂದು ಶ್ರೀಮಂತಿಗೆ ಕೊಟ್ಟಿರೋದು. ನಾವ್ಯಾರು ಅವ್ರು ಯಾರು ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ, ಆದರೂ ನಮಗೋಸ್ಕರ ಎಷ್ಟೆಲ್ಲ ಮಾಡ್ತಾರಲ್ಲ. ಹೌದು ಅಲ್ಲ, ಎಷ್ಟು ಒಳ್ಳೆಯವರು. ಹಾಂ ನೋಡಿ, ಎಷ್ಟೊಂದು ಸಹಾಯ ಮಾಡ್ತಾರೆ. ಯಾರು ಮಾಡ್ತಾರೆ ಇವಾಗಿನ ಕಾಲದಲ್ಲಿ ಇಷ್ಟೊಂದು ಸಹಾಯ? ಅಯ್ಯೋ ಬಿಡು, ಅವ್ರು ಯಾರೋ ನಾವ್ಯಾರೋ ಅಂತಾರೆ. ಆದರೂ ಅಖಿಲಮ್ಮ, ಸಿಂಚನಕ್ಕ, ಸಂಗೀತಕ್ಕ ಎಷ್ಟೊಂದು ಸಹಾಯ ಮಾಡ್ತಾರೆ ನೋಡಿ. ತುಂಬ ಒಳ್ಳೆ ಜನ. ಈಗಿನ ಕಾಲದಲ್ಲೂ ಇಂಥ ಜನನೂ ಇರ್ತಾರಾ? ಅದೇ ಅಲ್ವಾ, ಇಂಥ ಜನನೂ ಇರ್ತಾರಾ? ನಮ್ಮ ಅಕ್ಕಪಕ್ಕದವರೇ ಏನಾಯಿತು ಅಂತ ಬಂದು ಕೇಳಲ್ಲ. ಆದರೂ ಇವರು ನಾವು ಪರಿಚಯ ಆಗಿರೋದು ಸ್ಟೇಷನಿಂದ, ಪೊಲೀಸ್ ಸ್ಟೇಷನಿಂದ. ನೀವು ಅಷ್ಟೇ, ನಾನು ಅಷ್ಟೇ. ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟರು ನೋಡಿ. ನಂಗಂತೂ ಅವ್ರ ಫ್ಯಾಮಿಲಿ ನೋಡಿದ್ರೆ ತುಂಬಾ ಖುಷಿ ಆಗ್ತೈತೆ. ಅಷ್ಟು ಶ್ರೀಮಂತಿಗೆ ಇದ್ರೂ ಒಂದು ಸ್ವಲ್ಪನೂ ಜಂಬ ಇಲ್ಲ ಯಾರಿಗೂ. ಹೌದು, ನಿಜ. ಶಾಂತಿ, ಶಾಂತಿ, ನೇಹ, ಯಾರು ನೋಡಮ್ಮ, ಹೊರಗಡೆ ಹೋಗಿ ನೋಡು. ಪಾಪನ್ ಕೊಡಿಲಿ ನನ್ನ ಕೈಲೇ. ಕರಿಯೋಗಮ್ಮ ನೇಹ, ಕರಿಯೋಗು. ಕರಿತಾ ಇದ್ದಾರೆ ನಮ್ಮಪ್ಪ ಅಂತ ಹೇಳೋಗು. ಯಾರು ಹೇಳಿದ್ ನಿನ್ಗೆ ನಿಮ್ಮಪ್ಪ ಸತ್ತೋದ್ರು ಅಂತ? ಏ ದಡ್ಡಿ, ಡ್ಯಾಡಿ ಅಪ್ಪ ಎಲ್ಲ ಒಂದೇ, ಅರ್ಥ ಆಯ್ತಾ? ಇಂಗ್ಲಿಷಲ್ಲಿ ಡ್ಯಾಡಿ ಅಂತಾರೆ, ಕನ್ನಡದಲ್ಲಿ ಅಪ್ಪ ಅಂತಾರೆ. ಬೀಳ್ತಾವ ನಿಂಗೆ ಏಟುಗಳು. ಅಪ್ಪ ಅಂತ ಕರಿ ಅಂತ ನಾನು ಹೇಳಿಲ್ಲ. ಬಾಯಿ ಮೇಲೆ ಪಟ್ಟಂತ ಹೊಡಿತೀನಿ ನೋಡಿ ನಿಂಗೆ ಇವಾಗ. ದೊಡ್ಡವರು ಚಿಕ್ಕವರು ನಮ್ಮ ಮರ್ಯಾದೆ ಇಲ್ಲ, ಏನ್ ಹಂಗ ಮಾತಾಡ್ತಾ ಇದ್ಯಾ? ಅಯ್ಯೋ, ಜೋರೇನಕ್ಕೆ ಬಂದ್ರು, ಪದೇ ಪದೇ ಬರ್ತಾರೆ. ಮನೇಲಿ ಸುಮ್ಮನೆ ಮಲ್ಕೊಂಡಿರ. ಇದ್ಯಾಕೆ ಹಿಂಗೆ ನಿಂತ್ಕೊಂಡಿದ್ದೀರಾ ಗರ ಬರ್ದವ್ರಂಗೆ? ನೋಡು, ನಾನು ನಿಮ್ಮಪ್ಪ ಅಂತಂದ್ರೆ ಹೆಂಗ್ ಮಾತಾಡ್ತಾಳೆ ನೇಹ? ಹಾ, ಎಷ್ಟು ಜೋರಾಗಿ ಮಾತಾಡ್ತಾಳೆ. ನಿಮ್ ತಲೆ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ನಿಮ್ಮಪ್ಪ ಅಂತಂದ್ರೆ ಯಾರಾದ್ರೂ ನಂಬ್ತಾರಾ? ಸ್ವಲ್ಪ ದಿವಸ ಸುಮ್ಮನೆ ಇರ್ಬೇಕಾಗಲ್ಲ ನಿಮಗೆ? ಏನಕ್ಕೆ ಇವಾಗ ಇಲ್ಲಿಗೆ ಬಂದಿರೋದು ನೀವು? ಹಾ, ಬಾ, ನಿಮ್ಮಮ್ಮ ಕರೀತಾವ್ರೆ ಮನೆಗೆ ಬರ್ಬೇಕಂತೆ. ಇಲ್ಲ, ಇಲ್ಲಿ ಕೆಲಸ ಐತೆ ನನಗೆ. ಇವತ್ತೇ ಅಖಿಲಮ್ಮ ಮತ್ತು ಸಂಗೀತ ಕೇಳಿದ್ರು ಉಮಾ ಅವ್ರದ್ದು ಫಸ್ಟ್ ನೈಟ್ ಮಾಡ್ತಾರಂತೆ, ಅದಕ್ಕೆ ಒಂದು ಸ್ವಲ್ಪ ಕೆಲಸ ಐತೆ. ನೀವು ಹೋಗ್ರಿ, ನಾನು ಆಮೇಲೆ ಬರ್ತೀನಿ. ಯಾಕಂತಂದ್ರೆ ಬೆಳಗ್ಗೆನೇ ಬರ್ತೀನಿ. ಯಾಕಂತಂದ್ರೆ ಅವರೆಲ್ಲ ಇಲ್ಲೇ ಇರ್ತಾರೆ, ಅವ್ರು ಬೇಜಾರು ಮಾಡ್ಕೊತಾರೆ. ನಾನು ಅವ್ರ ಜೊತೆ ಎಲ್ಲ ಮಲ್ಕೊಬೇಕು. ನಾನೇನು ಮಾಡಲಿ? ಹಾಂ, ನೀನು ಅವ್ರ ಜೊತೆ ಇದ್ರೆ ನಮ್ಮಮ್ಮ ನಮ್ಮಪ್ಪ ಎಲ್ಲ ಇದ್ದಾರಲ್ಲ, ನಿಮ್ಗೇನು ಭಯನಾ? ಹೋಗಿ ಮಲ್ಕೊ, ಹೋಗ್ರಿ. ಬೇರೆಯವ್ರ ಫಸ್ಟ್ ನೈಟ್ಗೆಲ್ಲ ಇಷ್ಟೊಂದು ಕಷ್ಟಪಡ್ತಾ ಇದ್ದೆ, ನಮ್ಮ ಫಸ್ಟ್ ನೈಟ್ ಇನ್ನೇನೋ ಆಗೇ ಇಲ್ಲ. ಹಾಂ, ನಿಂಗೆ ಜ್ಞಾನ ಬೇಡವಾ? ಮಾಡ್ಕೊಂಡ್ರೆ ಆಯ್ತು ಫಸ್ಟ್ ನೈಟು. ಯಾರು ಓಡೋಗ್ತಾ ಇಲ್ಲ, ನಾನೇನು ಓಡೋಗ್ತಾ ಇದ್ದೀನಾ? ಇಲ್ಲ ನೀವೇ ಓಡೋಗ್ತಾ ಇದ್ದೀರಾ? ಸುಮ್ಮನೆ ಹೋಗ್ರಿ. ಅವ್ರಿಗೇನು ತಲೆ ಸರಿ ಇಲ್ಲ ಬಿಡಮ್ಮ, ನೀನೇನು ಬೇಜಾರು ಮಾಡ್ಕೊಂಬೇಡ. ಅದೆಲ್ಲ ನಂಗೆ ಗೊತ್ತಿಲ್ಲ. ಬಾ, ಇವಾಗ ಹೋಗೋಣ ನಾವು. ಅವರೆಲ್ಲರೂ ಅವರಲ್ಲ, ಅವ್ರ ಫಸ್ಟ್ ನೈಟ್ಗೆಲ್ಲ ರೆಡಿ ಮಾಡ್ತಾರೆ, ನಮಗೆ ರೆಡಿ ಮಾಡ್ಕೊಳ್ಳೋಣ. ಬಾ, ನಾವು ಬರಲ್ಲ ಅಂದರೆ ಬರಲ್ಲ, ಬೆಳಗ್ಗೆನೇ ಬರ್ತೀನಿ. ನಮ್ಮ ಅಮ್ಮನಿಗೆ ಹೇಳಿದ್ರಿ, ನಾನು ಹೋಗ್ಬೇಕು, ಅರ್ಜೆಂಟ್ ಕೆಲಸ ಐತೆ. ಥೂ, ನಂದು ಒಂದು ಭಾಳ ಹೊಟ್ಟೆ ಹುಟ್ಟಿದ ಮಗಳು ನೋಡಿದ್ರೆ ಹಿಂಗೆ ಮಾಡ್ತಾಳೆ, ತಾಳಿ ಕಟ್ಟಿರೋ ಹೆಂಡತಿ ನೋಡಿದ್ರೆ ಹಂಗೆ ಮಾಡ್ತಾಳೆ. ನಂದು ಒಂದು ಭಾಳ ಥೂ, ನನ್ನ ಜನ್ಮಕ್ಕಿಷ್ಟು. ಎಲ್ಲರೂ ಹೋಗ್ಬಿಟ್ಟು ಸಾಯ್ಬೇಕಷ್ಟೇ ನಾನು. ಮುಂದುವರಿಯೋದು.